ಗುಡ್ ಮಾರ್ನಿಂಗ್. ಎಲೆಕ್ಟ್ರಿಷಿಯನ್ ITI ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿನಲ್ಲಿ ಇವತ್ತು ನಾವು 3-phase ಸ್ಕ್ವಿಲ್ ಕೇಜ್ ಇಂಡಕ್ಷನ್ ಮೋಟರ್ ಪಾರ್ಟ್ 4 ಬಗ್ಗೆ ಸ್ಟಡಿ ಮಾಡೋಣ. ಅದರಲ್ಲಿ ಸ್ಲಿಪ್, ಸ್ಪೀಡ್ ಆ್ಯಂಡ್ ರೋಟರ್ ಫ್ರೀಕ್ವೆನ್ಸಿ, ಕಾಪರ್ ಲಾಸ್, ಟಾರ್ಕ್ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಮೊದಲಿಗೆ ಬಂದು ಸಿಂಕ್ರೊನಸ್ ಸ್ಪೀಡ್. ಸೊ ಸಿಂಕ್ರೊನಸ್ ಸ್ಪೀಡ್ ಅಂದರೆ ಇಟ್ ಈಸ್ ದ ಸ್ಪೀಡ್ ಆಫ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎನ್ ಇಂಡಕ್ಷನ್ ಮೋಟರ್. ಸೊ ಸ್ಟೇಟರ್ನಾಗೆ ನಾವು 3-phase ಸಪ್ಲೈ ಕೊಟ್ಟಾಗ ಅಲ್ಲಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅದು ರೊಟೇಟಿಂಗ್ ನೇಚರ್ ಇರುತ್ತೆ ಡ್ಯೂ ಟು 3 phase. ಸೊ ಹಾಗೆ ಆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಪೀಡ್ ಏನಿದೆ ಸೊ ಅದಕ್ಕೆ ನಾವು ಸಿಂಕ್ರೊನಸ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಸಿಂಬಾಲಿಕಲಿ NS ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದು ಯಾವಾಗಲೂ ರೋಟರ್ ಸ್ಪೀಡ್ ಅಂದರೆ ಅಲ್ಲಿ ಏನು ಆರ್ಮೇಚರ್ ಅಥವಾ ರೋಟರ್ ರೊಟೇಟ್ ಆಗುತ್ತೆ ಸೊ ಆ ಸ್ಪೀಡ್ಗಿಂತ ಸಿಂಕ್ರೊನಸ್ ಸ್ಪೀಡ್ ಯಾವಾಗಲೂ ಜಾಸ್ತಿ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ರೋಟರ್ ಸ್ಪೀಡ್. ರೋಟರ್ ಸ್ಪೀಡ್ಗಿಂತ ಜಾಸ್ತಿ ಇರುತ್ತೆ. ಸೊ ಇದು ಸಿಂಕ್ರೊನಸ್ ಸ್ಪೀಡ್. ಸೊ ನೆಕ್ಸ್ಟ್ ರೋಟರ್ ಸ್ಪೀಡ್. ಸೊ ರೋಟರ್ ಸ್ಪೀಡ್ ಅಂದರೆ ನಾವು 3-phase ಇಂಡಕ್ಷನ್ ಮೋಟರ್ ಸ್ಟೇಟರ್ಗೆ ಸಪ್ಲೈ ಕೊಟ್ಟು ಸೊ ಅದರಲ್ಲಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ರೋಟರ್ ಇಂಡ್ಯೂಸ್ ಆಗಿ ಅದರಲ್ಲಿ ಟಾರ್ಕ್ ಪ್ರೊಡ್ಯೂಸ್ ಆಗಿ ಅದೇನು ರೊಟೇಟ್ ಆಗುತ್ತಲ್ಲ ಸೊ ಆವಾಗ ಆ ರೋಟ್ರಲ್ಲಿ ಏನು ಸ್ಪೀಡ್ ಇರುತ್ತೆ ಅದಕ್ಕೆ ನಾವು ರೋಟರ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಸಿಂಬಾಲಿಕಲಿ N ಅಥವಾ NR ಅಂತ ಇಂಡಿಕೇಟ್ ಮಾಡ್ತೀವಿ. ನೋಡಿ, ಇಟ್ ಈಸ್ ದ ಸ್ಪೀಡ್ ಆಫ್ ದ ರೋಟರ್ ವಿಚ್ ಈಸ್ ಅವೈಲೇಬಲ್ ಅಟ್ ರೋಟರ್ ಶಾಫ್ಟ್ and it is always less than synchronous speed. ಸೊ ರೋಟರ್ ಸ್ಪೀಡ್ ಅಂದರೆ ರೋಟರ್ ಶಾಫ್ಟ್ ರೊಟೇಟ್ ಆದಾಗ ಅದರಲ್ಲಿ ಏನು ಸ್ಪೀಡ್ ಸಿಗುತ್ತಲ್ಲ ನಮಗೆ ಸೊ ಅದನ್ನು ನಾವು ರೋಟರ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಇದು ಯಾವಾಗಲೂ ಸಿಂಕ್ರೊನಸ್ ಸ್ಪೀಡ್ NSಗಿಂತ N ಯಾವಾಗಲೂ ಕಡಿಮೆ ಇರುತ್ತೆ. ಸೊ ನೋಡಿ, ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ ಸಿಂಕ್ರೊನಸ್ ಸ್ಪೀಡ್. ಸಿಂಕ್ರೊನಸ್ ಸ್ಪೀಡ್ಗಿಂತ ಇದು ಯಾವಾಗಲೂ ಕಡಿಮೆನೇ ಇರುತ್ತೆ. ಸೊ ಯಾಕಂದರೆ ಡ್ಯೂ ಟು ಸ್ಲಿಪ್. ಸೊ ನೆಕ್ಸ್ಟ್ ಸ್ಲಿಪ್ ಆಫ್ ದ ಇಂಡಕ್ಷನ್ ಮೋಟರ್. ಸೊ ಇಂಡಕ್ಷನ್ ಮೋಟರಲ್ಲಿ ಸ್ಲಿಪ್ ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಿಂಕ್ರೊನಸ್ ಸ್ಪೀಡ್ ಆ್ಯಂಡ್ ರೋಟರ್ ಸ್ಪೀಡ್. ನೋಡಿ, ಸೊ ಸ್ಲಿಪ್ ಆಫ್ ದ ಇಂಡಕ್ಷನ್ ಮೋಟರ್ ಈಸ್ ಡಿಫೈನ್ಡ್ ಆಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಿಂಕ್ರೊನಸ್ ಸ್ಪೀಡ್ ಆ್ಯಂಡ್ ದ ಆ್ಯಕ್ಚುಯಲ್ ರೋಟರ್ ಸ್ಪೀಡ್. ಸಿಂಕ್ರೊನಸ್ ಸ್ಪೀಡ್ ಅಂದರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಪೀಡ್ ಅದು. ಸೊ ಅದು ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ರೋಟರ್ ಸ್ಪೀಡ್ ಯಾವಾಗಲೂ ಕಡಿಮೆ ಇರುತ್ತೆ. ಸೊ ಇದೆರಡರ ಡಿಫ್ರೆನ್ಸ್ಗೆ ಒಂದು ಫಾರ್ಮುಲಾ ಇದೆ. ಸೊ ನೋಡಿ, ಸ್ಲಿಪ್ ಈಸ್ ಈಕ್ವಲ್ ಟು NS ಮೈನಸ್ N divided by NS into 100. Synchronous speed minus rotor speed divided by synchronous speed into 100. ಸೊ 100 ಯಾಕಂದರೆ ಸ್ಲಿಪ್ಪನ್ನ ಯಾವಾಗಲೂ ನಾವು ಪರ್ಸೆಂಟೇಜಲ್ಲಿ ಹೇಳ್ತೀವಿ. ಸೊ ದೇರ್ ಫಾರ್ ಸ್ಲಿಪ್ ಆಫ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು N ಅಂದರೆ ಇದರಲ್ಲಿ ರೋಟರ್ ಸ್ಪೀಡ್, NS ಅಂದರೆ ಸಿಂಕ್ರೊನಸ್ ಸ್ಪೀಡ್. ಸೊ ಎರಡರನ್ನ ಡಿಫ್ರೆನ್ಸ್ ಜೊತೆಲಿ ಡಿವೈಡೆಡ್ ಬೈ NS ಮಾಡಿದಾಗ ನಮಗೆ ಸ್ಲಿಪ್ ಬರುತ್ತೆ. ಅದನ್ನು ಇಂಟು 100 ಮಾಡಿದ್ರೆ ಸ್ಲಿಪ್ ಎಷ್ಟಿದೆ ಆ ಇಂಡಕ್ಷನ್ ಮೋಟ್ರಲ್ಲಿ ಅದು ಇನ್ ಪರ್ಸೆಂಟೇಜಲ್ಲಿ ನಮಗೆ ಸಿಗುತ್ತೆ. So slip of the induction motor is the ratio of synchronous speed to the rotor speed. ಸೊ ಅದನ್ನು ನಾವು ಸ್ಲಿಪ್ ಅಂತ ಹೇಳ್ತೀವಿ. ಅದನ್ನು ಯಾವಾಗಲೂ ಇನ್ ಪರ್ಸೆಂಟೇಜಲ್ಲಿ ಹೇಳ್ತೀವಿ ಸ್ಲಿಪ್ನ ಯಾವಾಗಲೂ. ಸೊ ಸ್ಲಿಪ್ ಯೂನಿಟ್ ಆಫ್ ದ ಸ್ಲಿಪ್ ಈಸ್ ಇನ್ ಪರ್ಸೆಂಟೇಜ್. ಸೊ ನೋಡಿ, ಅದಕ್ಕೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ. ಸೊ ನೋಡಿ, ಒಂದು 6-pole 50 Hz 3-phase ಇಂಡಕ್ಷನ್ ಮೋಟರ್ ಇದೆ. ಸೊ ಅದ್ರದ್ದು ಸ್ಪೀಡ್ ಬಂದು 800 RPM ಅಟ್ ಫುಲ್ ಲೋಡ್. ಅಂದರೆ ಇದೇನಿದು ರೋಟರ್ ಸ್ಪೀಡ್ ಕೊಟ್ಟಿದ್ದಾರೆ ಇಲ್ಲಿ 800 RPM ಅಂತ ಹೇಳಿ. ಸೊ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಸ್ಲಿಪ್. ಸೊ ಈಗ ನಮಗೆ ರೋಟರ್ ಸ್ಪೀಡ್ N ಇದೆ, NS ಇಲ್ಲ. NS ಫೈಂಡ್ ಔಟ್ ಮಾಡೋದು ಈಸಿ. ಅದಕ್ಕೆ ಫಾರ್ಮುಲಾ ಇದೆ, NS ಈಸ್ ಈಕ್ವಲ್ ಟು 120F/P. ಸೊ ನಿಮಗೆ 120F ಪೋಲ್ ಇಲ್ಲಿ ಗೊತ್ತಿದೆ, ಪೋಲ್ ಫ್ರೀಕ್ವೆನ್ಸಿ ಗೊತ್ತಿದೆ. ಸೊ 120 ಇಂಟು 50 ಮಾಡಿದ್ರೆ ಎಷ್ಟು ಬರುತ್ತೆ, 6000 ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್ 6 ಇದೆ. ಸೊ 1000 ಏನಿದೆ ಅದು NS ಬರುತ್ತೆ. ನೋಡಿ ಇಲ್ಲಿ. ಸೊ 1000 ಈಸ್ ದ ಸಿಂಕ್ರೊನಸ್ ಸ್ಪೀಡ್. ಸೊ ಈಗ ಇದರಲ್ಲಿ ನಾವು ಸಿಂಕ್ರೊನಸ್ ಸ್ಪೀಡ್ ಮೈನಸ್ 1000 ಮೈನಸ್ 800 ಮಾಡಿ ಡಿವೈಡೆಡ್ ಬೈ 1000 ಮಾಡಬೇಕು. ಆವಾಗ ಏನಾಗುತ್ತೆ, ಇಲ್ಲಿ 200 ಡಿವೈಡ್ ಬೈ 1000 ಇಂಟು 100. ಸೊ ಎಷ್ಟಾಗುತ್ತೆ, 200 ಇಂಟು 100 ಡಿವೈಡ್ ಬೈ 1000 ಮಾಡಿದ್ರೆ ಏನಾಗುತ್ತೆ, ಇಲ್ಲಿ 20 ಉಳಿಯುತ್ತೆ ಓವರಾಲ್. ಸೊ ದಟ್ ಈಸ್ ದ ಪರ್ಸೆಂಟೇಜ್. ಸೊ ಹಾಗಾಗಿ ಈ ಪ್ರಾಬ್ಲಮಲ್ಲಿ ಸ್ಲಿಪ್ ನಮಗೆ 20 ಬರುತ್ತೆ. ಸೊ ಇಲ್ಲಿ 200 ಡಿಫ್ರೆನ್ಸ್ ಬಂದು 200 ಡಿವೈಡ್ ಬೈ 1000 ಇಂಟು 100 ಮಾಡಿದಾಗ ಸೊ ಇಲ್ಲಿ 0, ಇಲ್ಲಿ 3 0 ಕ್ಯಾನ್ಸಲ್ ಆಗುತ್ತೆ 1000 ಜೊತೆ. ಸೊ 20 ಉಳಿಯುತ್ತೆ. ಸೊ 20 ಈಸ್ ದ ಪರ್ಸೆಂಟೇಜ್ ಆಫ್ ಸ್ಲಿಪ್. ಸೊ ಇದು ಕ್ಯಾಲ್ಕುಲೇಷನ್ ಮೆಥಡ್. ಸೊ ನೆಕ್ಸ್ಟ್ ರೋಟರ್ ಫ್ರೀಕ್ವೆನ್ಸಿ. ಸೊ ರೋಟ್ರಲ್ಲಿ ಶಾಫ್ಟಲ್ಲಿ ಏನು ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ, ಸೊ ಈಗ ನಾವು ಇಂಡಕ್ಷನ್ ಮೋಟ್ರಿಗೆ 3-phase ಸಪ್ಲೈ ಕೊಡ್ತೀವಿ. ಸೊ ಆಗೇನಾಗುತ್ತೆ, ಸ್ಟೇಟರ್ನಲ್ಲಿ ಸಿಂಕ್ರೊನಸ್ ಸ್ಪೀಡ್ ಪ್ರೊಡ್ಯೂಸ್ ಆಗಿ ಅದು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ರೋಟರ್ನ ರೊಟೇಟ್ ಮಾಡುತ್ತೆ. ಸೊ ರೋಟರ್ ರೊಟೇಟ್ ಆದಾಗ ಏನಾಗುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಸ್ಟೇಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಸೊ ಅದನ್ನು ಕಟ್ ಮಾಡಿ ರೋಟರ್ ಕಂಡಕ್ಟರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಆವಾಗ ರೋಟರ್ ಕಂಡಕ್ಟರಲ್ಲಿ ಇಂಡ್ಯೂಸ್ ಆಗೋ EMFಲ್ಲಿ ಏನು ಫ್ರೀಕ್ವೆನ್ಸಿ ಇದೆಯೋ
ಸೊ ಅದನ್ನು ನಾವು ರೋಟರ್ ಕರೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ನೋಡಿ, ಇಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ವೋಲ್ಟೇಜ್ ಆರ್ ಕರೆಂಟ್ ಇಂಡ್ಯೂಸ್ಡ್ ಬೈ ದ ರಿಲೇಟಿವ್ ಸ್ಪೀಡ್ ಆಫ್ ರೋಟರ್ ಆ್ಯಂಡ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ರೋಟರ್. ಸೊ ರೋಟ್ರಲ್ಲಿ ಸ್ಟೇಟರ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಕಟ್ ಮಾಡಿದಾಗ ಅದರಲ್ಲಿ ಏನು EMF ಇಂಡ್ಯೂಸ್ ಆಗುತ್ತೆ, ಅದರಲ್ಲಿರುವಂಥ ಫ್ರೀಕ್ವೆನ್ಸಿಗೆ ನಾವು ರೋಟರ್ ಕರೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ದೇರ್ ಫಾರ್ ರೋಟರ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಸ್ಲಿಪ್ ಇಂಟು ಸಪ್ಲೈ ಫ್ರೀಕ್ವೆನ್ಸಿ. ಸೊ ದೇರ್ ಫಾರ್ RF ಅಂದರೆ ರೋಟರ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಸ್ಲಿಪ್ ಇಂಟು ಸಪ್ಲೈ ಫ್ರೀಕ್ವೆನ್ಸಿ. ಸೊ ಇದನ್ನು ರೋಟರ್ ಕರೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಸರಿನಾ? ಸೊ ನೆಕ್ಸ್ಟ್ ಬಂದು ಕಾಪರ್ ಲಾಸ್ ಆಫ್ ಎನ್ ಇಂಡಕ್ಷನ್ ಮೋಟರ್. ಸೊ ಇಂಡಕ್ಷನ್ ಮೋಟರಲ್ಲಿ ಕಾಪರ್ ಲಾಸ್ ಏನೇನಾಗುತ್ತೆ ಅಂತ. ಸೊ ನಿಮಗೆ ಗೊತ್ತಿರೋ ಹಾಗೆ ಇಂಡಕ್ಷನ್ ಮೋಟ್ರಲ್ಲಿ ಸ್ಟೇಟರಲ್ಲಿ ಕೂಡ ಕಾಪರ್ ಲಾಸ್ ಆಗುತ್ತೆ, ಅದೇ ಥರ ರೋಟರಲ್ಲೂ ಕೂಡ ಕಾಪರ್ ಲಾಸ್ ಆಗುತ್ತೆ, ಸರಿ ಅಲ್ವಾ? ಸೊ ಕಾಪರ್ ಲಾಸಲ್ಲಿ ನೋಡಿ, ಇಂಡಕ್ಷನ್ ಮೋಟ್ರಲ್ಲಿ ಅದಲ್ಲದೆ ಕಾಪರ್ ಲಾಸ್ ಅಲ್ಲದೆ ಕೋರ್ ಲಾಸ್ ಕೂಡ ಇದೆ, ಮೆಕ್ಯಾನಿಕಲ್ ಲಾಸ್ ಕೂಡ ಇದೆ. ಸೊ ಕಾಪರ್ ಲಾಸ್ ಬಂದು ಸ್ಟೇಟಲ್ಲಿ ಕೂಡ ಇದೆ ನೋಡಿ. ಸ್ಟೇಟಲ್ಲಿರೋ ಲಾಸ್ಗೆ ನಾವು I1² R1 ಅಂತ ಹೇಳ್ತೀವಿ. ರೋಟಲ್ಲಿರೋ ಕಾಪರ್ ಲಾಸಿಗೆ ನಾವು I2² R2 ಅಂತ ಹೇಳ್ತೀವಿ. ಸೊ ಈ ಥರ ಕೋರ್ ಲಾಸ್ ಕೂಡ ಆಗುತ್ತೆ. ಕೋರ್ ಎಲ್ಲೆಲ್ಲಿದೆ, ಸ್ಟೇಟ್ರಲ್ಲೂ ಇದೆ, ರೋಟ್ರಲ್ಲೂ ಇದೆ. ಸೊ ಅಲ್ಲೂ ಕೂಡ ಕೋರ್ ಲಾಸ್ ಆಗುತ್ತೆ. ಮೆಕ್ಯಾನಿಕಲ್ ಲಾಸ್ ಆಗುತ್ತೆ, ಯಾಕಂದರೆ ರೊಟೇಷನ್ ಆಗೋದ್ರಿಂದ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ, ವಿಂಡೇಜ್ ಲಾಸ್ ಇದೆ. ಸೊ ಹಾಗಾಗಿ ಮೆಕ್ಯಾನಿಕಲ್ ಪವರ್ ಲಾಸ್ ಕೂಡ ಆಗುತ್ತೆ. ಸೊ ಓವರಾಲ್ ಕಾಪರ್ ಲಾಸ್ ಅಂದರೆ ಇಟ್ ಈಸ್ ಅ ಲಾಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ಕಾಪರ್ ಪ್ರೆಸೆಂಟ್ ಇನ್ ಸ್ಟೇಟರ್ ಆ್ಯಂಡ್ ರೋಟರ್ ಆಫ್ ಇಂಡಕ್ಷನ್ ಮೋಟರ್. ಸೊ ಇಟ್ ಈಸ್ ಗಿವನ್ ಬೈ I²R ವ್ಯಾಟ್ಸ್. ಸೊ ಅದು I²Rನಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಕಾಪರ್ ಲಾಸ್ ಬೇಕಂದರೆ ಅದು ಸ್ಟೇಟರ್ ಆಗಿರ್ಬೋದು ಅಥವಾ ರೋಟರ್ ಆಗಿರ್ಬೋದು. ಸೊ ದೇರ್ ಫಾರ್ ರೋಟರ್ ಕಾಪರ್ ಲಾಸ್ ಈಸ್ ಈಕ್ವಲ್ ಟು ರೋಟರ್ ಇನ್ಪುಟ್ ಪವರ್ ಮೈನಸ್ ರೋಟರ್ ಔಟ್ಪುಟ್ ಪವರ್, ದಟ್ ಈಸ್ ಈಕ್ವಲ್ ಟು ಸ್ಲಿಪ್ ಇಂಟು ರೋಟರ್ ಇನ್ಪುಟ್ ಪವರ್. ಅದನ್ನು ಮಾಡಿದ್ರೆ ನಮಗೆ ಕಾಪರ್ ಲಾಸ್ ಅಂದರೆ ಲಾಸಸ್ ಏನಾಗ್ತಾಯಿದೆ ಅದು ಸಿಗುತ್ತೆ ನಮಗೆ. ಸೊ ಇದಿಷ್ಟು ಕಾಪರ್ ಲಾಸ್ ಆಫ್ ಎನ್ ಇಂಡಕ್ಷನ್ ಮೋಟ್ರ್. ಸೊ ನೆಕ್ಸ್ಟು ಟಾರ್ಕ್ ಆಫ್ ಎನ್ ಇಂಡಕ್ಷನ್ ಮೋಟ್ರ್. ಇಂಡಕ್ಷನ್ ಮೋಟ್ರಲ್ಲಿ ಟಾರ್ಕ್ ಎಷ್ಟು ಇರುತ್ತೆ ಅಂತ ಹೇಳಿ. ಸೊ ನೋಡಿ, ಸೊ ಇದು ಮೋಟ್ರ್ ಟಾರ್ಕ್. ಸೊ ಇದು ಬಂದು ಮೋಟ್ರ್ ಸ್ಪೀಡ್. ಸೊ ಅಟ್ ದ ಸ್ಟಾರ್ಟಿಂಗ್ 0 ಅಂದರೆ ಮೋಟ್ರ್ ಸ್ಪೀಡ್ 0 ಇದೆ. ಸೊ ಆವಾಗ ಟಾರ್ಕ್ ಯಾವಾಗಲೂ ಮೋರ್ ದೆನ್ 100% ಇರುತ್ತೆ. 100%ಗಿಂತ ಜಾಸ್ತಿ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೋಟ್ರ್ ಸ್ಪೀಡ್ ಪಿಕಪ್ ಆಗ್ತಾ ಏನಾಗುತ್ತೆ, ಟಾರ್ಕ್ ಕೂಡ ನೋಡಿ, ಮೋಟ್ರ್ 40% ಸ್ಪೀಡ್ ಬಂದಾಗ ಟಾರ್ಕ್ ಕೂಡ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಪುಲ್ ಔಟ್ ಟಾರ್ಕ್ ಅಂತ ಹೇಳ್ತೀವಿ. ಸೊ ಮೋಟ್ರ್ 80 to 100% ರೀಚ್ ಆದಾಗ ಏನಾಗುತ್ತೆ, ಆ ಟಾರ್ಕ್ ಬಂದು ಮ್ಯಾಕ್ಸಿಮಮ್ ಆಗುತ್ತೆ, ಅಪ್ ಟು 200% ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆಮೇಲೆ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದು ಯಾವಾಗುತ್ತೆ ಅಂದರೆ ಫುಲ್ ಲೋಡ್, ನಾವು ಲೋಡ್ ಜಾಸ್ತಿ ಅಂತ ಅಥವಾ ಆ ಮೋಟ್ರಿಗೆ ನಾವು ಫುಲ್ ಲೋಡ್ ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ಸ್ಲಿಪ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಟಾರ್ಕು ಕೂಡ ಕಡಿಮೆ ಆಗುತ್ತೆ, ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಸೊ ಇದು ಟಾರ್ಕ್ ಆ್ಯಂಡ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಕ್ಷನ್ ಮೋಟ್ರ್. ಸೊ ನೋಡಿ, ಇಟ್ ಈಸ್ ದ ಟರ್ನಿಂಗ್ ಆ್ಯಂಡ್ ಟ್ವಿಸ್ಟಿಂಗ್ ಮೂಮೆಂಟ್ ಆಫ್ ಶಾಫ್ಟ್ ಈಸ್ ನೌನ್ ಆಸ್ ಟಾರ್ಕ್. ಟಾರ್ಕ್ ಅಂದರೆ ಟರ್ನಿಂಗ್ ಆ್ಯಂಡ್ ಟ್ವಿಸ್ಟಿಂಗ್ ಮೂಮೆಂಟ್ ಆಫ್ ಶಾಫ್ಟ್ಗೆ ನಾವು ಟಾರ್ಕ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಡೆವಲಪ್ಡ್ ಡ್ಯೂ ಟು ಇಂಡಕ್ಷನ್ ವೋಲ್ಟೇಜ್ ಆರ್ ಕರೆಂಟ್ ಇನ್ ದ ರೋಟರ್ ಡ್ಯೂ ಟು ದ ಇನ್ಫ್ಲುಯೆನ್ಸ್ ಆಫ್ ಸ್ಟೇಟರ್ ಫ್ಲೆಕ್ಸ್. ಟಾರ್ಕ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ, ಇಟ್ ಈಸ್ ಡೆವಲಪ್ಡ್ ಡ್ಯೂ ಟು ಇಂಡಕ್ಷನ್ ವೋಲ್ಟೇಜ್ ಆರ್ ಕರೆಂಟ್ ಇನ್ ದ ರೋಟರ್ ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಸ್ಟೇಟರ್ ಫ್ಲೆಕ್ಸ್. ಸ್ಟೇಟರ್ ಫ್ಲೆಕ್ಸ್ ರೋಟರಲ್ಲಿ ಕಟ್ಟಾದಾಗ ಅದರಲ್ಲಿ ಏನಾಗುತ್ತೆ, EMF ಇಂಡ್ಯೂಸ್ ಆಗಿ ಆ ಫೋರ್ಸಿಂದ ಅಲ್ಲೇನು ಮತ್ತೆ EMF ಇಂಡ್ಯೂಸ್ ಆದಮೇಲೆ ಮತ್ತೆ ಅದರಲ್ಲಿ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಎರಡು ಫ್ಲೆಕ್ಸ್ ಇಂಟ್ರಾಕ್ಷನಿಂದ, ಸ್ಟೇಟರ್ ಆ್ಯಂಡ್ ರೋಟರ್ ಫ್ಲೆಕ್ಸ್ ಇಂಟ್ರಾಕ್ಷನಿಂದ ಅದರಲ್ಲಿ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಟಾರ್ಕ್ ಆ್ಯಂಡ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್ ಇದು. ಸೊ ನೆಕ್ಸ್ಟ್ ಬಂದು ನೀಡ್ ಆಫ್ ಸ್ಟಾರ್ಟರ್ಸ್ ಫಾರ್ ಇಂಡಕ್ಷನ್ ಮೋಟರ್ಸ್. ಇಂಡಕ್ಷನ್ ಮೋಟರ್ಗೆ ಸ್ಟಾರ್ಟರ್ ಯಾಕೆ ಬೇಕು ಅಂತ ಹೇಳಿ. ಸೊ ಅದರಲ್ಲಿ ನೋಡಿ ಫಸ್ಟ್ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಏನಂದರೆ, ಈಗ ನಾವು ಸ್ಟೇಟರ್ಗೆ ರೇಟೆಡ್ ವೋಲ್ಟೇಜ್ ಕೊಟ್ಬಿಟ್ಟು ಮೋಟ್ರನ್ನ ನಾವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಮೋಟ್ರದ್ದು ಏನಾಗುತ್ತೆ, ಹೆವಿ ಕರೆಂಟ್ನ ಡ್ರಾ ಮಾಡುತ್ತೆ. ಸೊ ಸ್ಟೇಟರ್ ವೈಂಡಿಂಗ್ಸಲ್ಲಿ ಹೆವಿ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ದಟ್ ಈಸ್ ಮೋಟ್ರದ್ದು ರೇಟೆಡ್ ಕರೆಂಟ್ ಏನಿದೆ ಅದಕ್ಕಿಂತ 3 to 5 times ಜಾಸ್ತಿ ಇರುತ್ತೆ. ಸೊ ಆ ಕರೆಂಟಲ್ಲಿ ಏನಾಗುತ್ತೆ, ಮೋಟ್ರ್ ವೈಂಡಿಂಗ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಹೆವಿ ಸ್ಟಾರ್ಟಿಂಗ್ ಕರೆಂಟ್ ಮೇ ಡ್ಯಾಮೇಜ್ ದ ಮೋಟ್ರ್ ವೈಂಡಿಂಗ್ಸ್. ಸೊ ಆ ಕರೆಂಟಿಂದ ಏನಾಗುತ್ತೆ, ಮೋಟ್ರ್ ವೈಂಡಿಂಗ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜೊತೆಲಿ ಏನೇನಾಗುತ್ತೆ, ಹೆವಿ ಕರೆಂಟ್ ಡ್ರಾ ಮಾಡಿದಾಗ ಮೋಟ್ರ್ ಏನಾಗುತ್ತೆ, ಟರ್ಮಿನಲ್ ವೋಲ್ಟೇಜ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ AC ಸಪ್ಲೈ ವೋಲ್ಟೇಜ್ ವಿಲ್ ರೆಡ್ಯೂಸ್, ಸಪ್ಲೈ ವೋಲ್ಟೇಜು ಡ್ರಾಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜೊತೆಲಿ ಅಲ್ಲದೆ ಏನೇನಾಗುತ್ತೆ, I²R ಲಾಸಸ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಮೋಟ್ರ್ ಓವರ್ ಹೀಟ್ ಆಗುತ್ತೆ, ವೈಂಡಿಂಗ್ ಎಲ್ಲ ಹೀಟ್ ಆದಾಗ ಏನಾಗುತ್ತೆ, I² ಲಾಸಸ್ ಕೂಡ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮಿಂದ ಏನಾಗುತ್ತೆ, ನಮಗೆ ಕಂಪಲ್ಸರಿ ಮೋಟ್ರನ್ನ ನಾವು ಸೇಫ್ ಕರೆಂಟಲ್ಲಿ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಮಗೆ ಮೋಟ್ರ್ ಸ್ಟಾರ್ಟರ್ಸ್ ಬೇಕೇ ಬೇಕು ಮೋಟ್ರನ್ನ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಹಾಗಾಗಿ ನಮಗೆ ಇಂಡಕ್ಷನ್ ಮೋಟ್ರನ್ನ ನಾವು ಸೇಫ್ಟಿಯಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ, ಜೊತೆಲಿ ಸೇಫ್ ಕರೆಂಟಲ್ಲಿ ಸೇಫ್ಟಿಯಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಸ್ಟಾರ್ಟರ್ಸ್ ಬೇಕೇ ಬೇಕು ಇಂಡಕ್ಷನ್ ಮೋಟ್ರಿಗೆ. ದಟ್ ಈಸ್ ಡಿಪೆಂಡ್ ಅಪಾನ್ HP ಮೇಲೆ ಡಿಪೆಂಡ್ ಆಗಿ ವೇರಿಯಸ್ ಟೈಪ್ ಆಫ್ ಸ್ಟಾರ್ಟರ್ಸ್ ಇದೆ. ಸೊ ಅದನ್ನು ನಮ್ಮ ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ಅದನ್ನು ಸ್ಟಡಿ ಮಾಡೋಣ.
ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಆಲ್.